ಇದೈತಿಲ್ಲ ರೀ, ಇದು ಬುಸ್ಸ ಅಂತ ಹೇಳ್ರಿ, ದೋಸ್ತಿ ಹತ್ರ ಹಾಕ್ಯಾರ ಇದು ಒರಿಜಿನಲ್ ಪ್ರಾಡಕ್ಟ್ ಅಲ್ರಿ ನೋಡ್ರಿ. ಇದನ್ನ ತಿಂದು ನೋಡ್ರಿ ಬಾಯಾಗ ಖರಾಸ್ತೈತೆ. ಕುದುರೆಗಳ ಸುಕ್ಕ ನೆಟ್ಟಂಗೆ ತಿಂದಿರಿ, ಯಾವಾಗೂ ಬಿಡೋದಿಲ್ರಿ ಕುದುರೆಗಳದ. ಹಿಂಗಾಗಿತ್ತು ನೋಡ್ರಿ. ಈಗ ನಾ ಇನ್ನೊಂದು ಚೀಲ ತಂದುಬಿಟ್ಟು ಅದನ್ನೊಂದು ವಿಡಿಯೋ ಮಾಡ್ತೇನೆ ರೀ. ಒರಿಜಿನಲ್ ಬುಸ್ಸ ಯಾವ್ದು ಅನ್ನೋದ ನಿಮ್ಗೆ ಕಲಿಸಿಬಿಟ್ಟು ತೋರಿಸ್ತೇನೆ ರೀ. ಅವಾಗ ಕುದುರೆಗಳು ಎಲ್ಲ ಯಾವ ಥರ ಇರ್ತಾವೆ ಎರಡೂ ಕಡೆ ಕಲಿಸಿಡ್ತೇನೆ ರೀ. ಯಾವ್ದನ್ನ ಜಾಸ್ತಿ ಇರ್ತಾವೆ ನೋಡ್ರಿ ಅದು ಬುಸ್ಸ. ಇದ್ರಾಗ ಯಾವುದೋ ಒಂದು ಪ್ರಾಡಕ್ಟ್ ಮಿಕ್ಸ್ ಆಗೈತೆ ರೀ. ನಾನೇನು ಅವ್ರಿಗೆ ಇದನ್ನ ಹೇಳಾನಿಲ್ಲ, ಯಾಕಂದ್ರೆ ನೀವು ರೈತರು ವಿಚಾರ ಮಾಡಿಬಿಟ್ಟು ತೊಗೊಂಬರಿ. ಯಾಕಂತಂದ್ರೆ ಅವ್ರಿಗೇನು ನಾ ಏನು ಹೇಳೋದಿಲ್ಲ, ಅದನ್ನ ಮ್ಯಾಲಿಂದ ಭಗವಂತ ನೋಡ್ತಾನೆ. ಇದನ್ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದನಗಳು ಇರ್ತಕ್ಕಂಥ ಮನೆಯವ್ರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ನೀವು ಫಾಲೋ ಮಾಡ್ರಂತ ಹೇಳಾನಿಲ್ಲ. ದನಗಳು ಯಾರ್ಯಾರ ಮನೆಯಾರು ಆ ಕಡೆ ಹಸುಡು ಎಲ್ಲರಿಗೂ ಶೇರ್ ಮಾಡ್ರಿ. ಹೇಳಿ ಬಯಸ್ತೇನೆ ರೀ. ನಮಸ್ಕಾರ ರೀ.